ಹಾಯ್ ಎಲ್ರಿಗೂ ನಮಸ್ಕಾರ. ಡೈರೆಕ್ಟಾಗಿ ವಿಷಯಕ್ಕೆ ಬರೋದಾದರೆ ಸಂಡೇ ವಿತ್ ಬಾಸ್ ಅಂತ ಹೇಳ್ಬಿಟ್ಟು ನಿಮಗೆ ಕೂಡ ಗೊತ್ತಿರುತ್ತೆ. ಸೊ ಸಂಡೇ ಈ ಒಂದು ಕಡೆ ಡಬಲ್ ಎಲಿಮಿನೇಷನ್ ನಿನ್ನೆ ತಾನೇ ಗೌತಮಿ ಜಾಧವ್ ಅವರು ಹೋಗಿದ್ದಾರೆ. ಇವತ್ತು ಇನ್ಯಾರು ಹೋಗ್ತಾರೋ ಅಂತ ಹೇಳ್ಬಿಟ್ಟು ಕುತೂಹಲ ಕೂಡ ಎಲ್ಲರ ಮೈಂಡಲ್ಲೂ ಇರುತ್ತೆ. ಇನ್ನೊಂದು ಕಡೆ ಏನಂದರೆ ಇಲ್ಲಿ ಅಂದರೆ ಭವ್ಯ ಮತ್ತು ತ್ರಿವಿಕ್ರಮ್ ಲವ್ ಸ್ಟೋರಿ ಇಲ್ಲಿ ಕಿಚನ್ ಮುಂದೆ ಬ್ಲಾಸ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಫುಲ್ ಜೋರಾಗೇ ಇದೆ. ಸುದೀಪ್ ಅಣ್ಣ ಇಲ್ಲಿ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡಗೆ ಕೇಳ್ತಾರೆ, ಮನೇಲೊಂದು ಇನ್ಸಿಡೆಂಟ್ ನಡೆದಿದೆ, ಅದ್ರ ಬಗ್ಗೆ ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಅಲ್ಲ, ಆ ಒಂದು ವಿಷಯ ಏನಂತ ಹೇಳ್ಬಿಟ್ಟು ಇಲ್ಲಿ ತ್ರಿವಿಕ್ರಮ್ ಮತ್ತು ಭವ್ಯ ಒಬ್ರೊಬ್ರು ಮುಖ ನೋಡ್ಕೊಳ್ತಾರೆ, ಏನದು ಅಂತ ಹೇಳ್ಬಿಟ್ಟು. ಅದಕ್ಕೆ ಸುದೀಪ್ ಅಣ್ಣ ಇಲ್ಲಿ ಆ ಒಂದು ವಿಡಿಯೋ ಇದೆಯಲ್ಲ ಅದನ್ನು ಹಾಕಿ ಅವ್ರ ಮುಂದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಗೋಲ್ಡ್ ಸುರೇಶ್ ಅವರು ಅಂದರೆ ಈ ಒಂದು ಹಳೆ ಕಂಟೆಸ್ಟೆಂಟ್ಗಳೆಲ್ಲ ಅಂದರೆ ಎಂಟ್ರಿ ಕೊಟ್ಟಾಗ ಮತ್ತು ಗೋಲ್ಡ್ ಸುರೇಶ್ ಅವರು ಭವ್ಯ ಹತ್ರ ಇಲ್ಲಿ ನಿಮ್ಮ ಲವ್ ಕೂಡ ಚೆನ್ನಾಗಿದೆ, ಪ್ರಪೋಸ್ ಮಾಡಿದ್ದನ್ನು ಒಪ್ಕೊಂಡಿಲ್ಲ ಅಂತ ಏನಾಯಿತು ಅಂತ ಹೇಳ್ಬಿಟ್ಟು ಗೋಲ್ಡ್ ಸುರೇಶ್ ಅವರು ಎಂಟ್ರಿ ಕೊಟ್ಟಾಗ ಭವ್ಯ ಜೊತೆ ಕೇಳೇ ಇರ್ತಾರೆ. ಸೊ ಅದನ್ನು ಇಲ್ಲಿ ವಿಡಿಯೋ ಮತ್ತೆ ಹಾಕ್ತಾರೆ. ಇಲ್ಲಿ ಭವ್ಯ ತ್ರಿವಿಕ್ರಮ್ ನೋಡ್ಬಿಟ್ಟು ಏನೂ ಇಲ್ಲ ಸರ್ ಅಂತ ಹೇಳ್ಬಿಟ್ಟು ಭವ್ಯ ಹೇಳ್ತಾಳೆ. ಅದಕ್ಕೆ ಇಲ್ಲಿ ಸುದೀಪಣ್ಣ ನಗಾಡ್ತಾ ಇದ್ರೆ ತ್ರಿವಿಕ್ರಮ್ ಕೂಡ ಏನೂ ಇಲ್ಲ ಅಣ್ಣ, ಅಂಥದ್ದೇನೂ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಸುದೀಪಣ್ಣ ಇಲ್ಲಿ ಹನುಮಂತು ಅವ್ರಿಗೆ ಕೇಳ್ತಾರೆ, ಏನಾಯಿತು ಹನುಮಂತು, ಇವ್ರ ಮಧ್ಯೆ ಏನು ನಡೀತಿದೆ, ಏನು ಹೇಳಿದ್ರು ತ್ರಿವಿಕ್ರಮ್ ಅವರು, ಅಂಥದ್ದೇನು ಹೇಳಿದ್ರು ಭವ್ಯಾಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಒಂದು ಕ್ವಾಟ್ಲೆ ಏನಾದರೆ ಹನುಮಂತು ಐ ಲವ್ ಯು ಅಂತ ಅಂದಿದ್ದಾನೆ ಅನಿಸುತ್ತೆ ಅಣ್ಣ ಅಂತ ಹೇಳ್ಬಿಟ್ಟು ಹನುಮಂತು ಹೇಳ್ತಾನೆ. ಹನುಮಂತು ಮಾತಿಗೆ ಎಲ್ಲರೂ ಕೂಡ ಬಿದ್ದು ನಗಾಡ್ತಾರೆ. ಅದಕ್ಕೆ ರಜತ್ ಒಂದು ಟಾಂಗ್ ಕೊಡ್ತಾನೆ. ರಜತ್ ಇಲ್ಲಿ ಮೊದಲಿಂದನೂ ಈ ಸೀಕ್ರೆಟ್ ಮೇಂಟೈನ್ ಮಾಡ್ತಿರೋದು ಗೊತ್ತಿತ್ತು, ಬಟ್ ಈ ಥರ ಎಲ್ಲ ಮಧ್ಯದಲ್ಲಿ ಈ ಥರ ಎಲ್ಲ ನಡೆದಿದೆ ಅಂತ ಹೇಳ್ಬಿಟ್ಟು ಇವಾಗಲೇ ಗೊತ್ತಾಗ್ತಿರೋದು ಸರ್ ಅಂತ ಹೇಳ್ಬಿಟ್ಟು ರಜತ್ ಹೇಳ್ತಾನೆ. ಅಲ್ಲಿಗೆ ಇಲ್ಲಿ ಧನರಾಜ್ ಅವರು ಕೂಡ ಸೇರ್ಕೊಂಡ್ಬಿಟ್ಟಿದ್ದಾರೆ ರಜತ್ ಜೊತೆಗೆ ಟಾಂಗ್ ಕೊಡೋದಕ್ಕೆ. ತಂಗಿ ಜಿಂಕೆ ಅಂತಿದೆ. ಬಿಗ್ ಬಾಸ್ ಮನೆಯಲ್ಲಿ ನನಗೆ ಇವಾಗ ಭಾವ ಜಿಂಕೆನೂ ಸಿಕ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಧನರಾಜ್ ಅವರು ಕೂಡ ಹೇಳ್ತಾರೆ. ಸೊ ಅದಕ್ಕೆ ಕೂಡ ಬಿದ್ದು ನಗಾಡ್ತಾರೆ. ಭವ್ಯ ಹಾಂ ಅಂತ ಹೇಳ್ಬಿಟ್ಟು ಏನು ಇಲ್ಲಪ್ಪ ಆ ಥರದ್ದೇನು ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆ ಥರದ್ದೇನು ಇಲ್ಲ ಅಂದರೆ ಏನು ಭವ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಸುದೀಪ್ ಅಣ್ಣ ಕೇಳ್ತಾರೆ ಅಂತಾನೆ ನೋಡ್ಬೋದು. ಅದಕ್ಕೆ ಭವ್ಯ ಹೇಳ್ತಾರೆ, ಗುಡ್ ಕನೆಕ್ಷನ್ ಮತ್ತು ಗುಡ್ ವೈಬ್ಸ್ ಮಾತ್ರ ಇದೆ ಸರ್, ಇನ್ನೇನು ಇಲ್ಲ ಸರ್ ಅಂತ ಹೇಳ್ಬಿಟ್ಟು ಭವ್ಯ ಹೇಳ್ತಾಳೆ. ಅದಕ್ಕೆ ಸುದೀಪ್ ಅಣ್ಣ ಏನು ಹೇಳ್ತಾರೆ, ವೈಫಾ ಎಂಥ ವೈಫ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇಲ್ಲಿ ಭವ್ಯ ಗೌಡ ಅಂತೂ ನಾನು ವೈಫ್ ಅಂತ ಹೇಳಲಿಲ್ಲ ಸರ್, ವೈಬ್ಸ್ ಅಂತ ಹೇಳಿದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಭವ್ಯ ಹೇಳ್ತಾಳೆ. ಸೊ ತ್ರಿವಿಕ್ರಮ್ ಕೂಡ ಶಾಕ್ ಆಗ್ತಾನೆ. ಸೊ ಎಲ್ಲರ ಮುಂದೆ ಕೂಡ ಈ ಒಂದು ಲವ್ ಇಡು ಅಂದರೆ ಈ ಒಂದು ತ್ರಿವಿಕ್ರಮ್ ಮತ್ತು ಭವ್ಯ ಲವ್ ಎಲ್ಲರ ಮುಂದೆನೂ ಕೂಡ ಬ್ಲಾಸ್ಟ್ ಆಗುತ್ತೆ, ರಿವೀಲ್ ಮಾಡ್ತಾರೆ ಸುದೀಪ್ ಅಣ್ಣ ಅಂತಲೇ ನೋಡ್ಬೋದು. ಇಷ್ಟು ಕೂಡ ಪ್ರೋಮೋ ಅಪ್ಡೇಟ್ ಆಗಿರುತ್ತೆ. ಸೊ ಈ ವಾರ ಅಂದರೆ ಈ ದಿನ ನಿನ್ನೆ ದಿನ ಗೌತಮಿ ಜಾಧವ್ ಅವರು ಹೋದರು. ಸೊ ಈ ದಿನ ಯಾರು ಹೋಗ್ಬೋದು ಮನೆಯಿಂದ, ದೊಡ್ಡ ಮನೆಯಿಂದ ಹೊರಗಡೆ ಹೋಗುವ ಡಬಲ್ ಎಲಿಮಿನೇಷನ್ ಇರೋದ್ರಿಂದ ಮತ್ತೊಂದು ಎಲಿಮಿನೇಷನ್ ಇದೆಯಲ್ಲ, ಯಾರು ಹೋಗ್ಬೋದು ಅಂತ ಹೇಳ್ಬಿಟ್ಟು ನಿಮ್ಮ ಪ್ರಕಾರ ಯಾರು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಭವ್ಯ ತ್ರಿವಿಕ್ರಮ್ ಲವ್ವನ್ನು ಈ ಥರ ರಿವೀಲ್ ಮಾಡಿದಾರಲ್ಲ ಸುದೀಪ್ ಅಣ್ಣ, ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋಸ್ಗಳು ಬರ್ತಾನೆ ಇರುತ್ತೆ, ತಪ್ಪದೆ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.